ಸಿಎಂ ವಿರುದ್ಧದ ಮೂಡ ಹಗರಣ ತನಿಖೆ ಚುರುಕಾಗಿದ್ದು ಸಿಎಂ ಆಪ್ತನಿಗೆ ಮತ್ತೆ ಸಮನ್ಸ್ ನೀಡಿದೆ ಇಡಿ. ವಿಚಾರಣೆಗೆ ಹಾಜರಾಗೋದಕ್ಕೆ ಸಮನ್ಸ್ ನೀಡಿದೆ ಇಡಿ. ದಿನೇಶ್ ಕುಮಾರ್ಗೆ ಸಮನ್ಸ್ ನೀಡಿದೆ ಇಡಿ ಟೀಮ್. ನಿನ್ನೆ ಪತ್ನಿ ಪಾರ್ವತಿ ಸಹಿ ನಕಲು ಮಾಡಿರೋ ಆರೋಪ 12 ಗಂಟೆ ವಿಚಾರಣೆ ಎದುರಿಸಿದ್ದ ದಿನೇಶ್ ಕುಮಾರ್ ಕೆಲ ದಾಖಲಾತಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ ಇಡಿ. ಮತ್ತಷ್ಟು ಮಾಹಿತಿ ಬಹಿರಂಗ ಹಿನ್ನೆಲೆ ಮತ್ತೆ ಸಮನ್ಸ್ ನೀಡಿದೆ. ದಿನೇಶ್ ಕುಮಾರ್ ಜೊತೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಸಮನ್ಸ್ ನೀಡಿದೆ. ಸಿಎಂ ಆಪ್ತ ರವಿಕುಮಾರ್ಗೂ ಮತ್ತೆ ಸಮನ್ಸ್ ಜಾರಿಯಾಗಿದೆ. ಈಗ ದಿನೇಶ್ ಕುಮಾರ್ಗೆ ನಿರಂತರ ವಿಚಾರಣೆ ನಡೆಸಿತ್ತು. ಈಗ ಮತ್ತೆ ಕೆಲ ದಾಖಲಾತಿಗಳನ್ನ ವಶಕ್ಕೆ ಪಡೆದು ಮತ್ತೆ ಬನ್ನಿ ಅಂತ ಸಮನ್ಸ್ ಜಾರಿ ಮಾಡಿದೆ. ಇದರ ಜೊತೆಗೆ ದಿನೇಶ್ ಕುಮಾರ್ ಜೊತೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಕೂಡ ಸಮನ್ಸ್ ಜಾರಿಯಾಗಿದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕೆಲ ದಾಖಲಾತಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಮತ್ತೊಂದು ಸಲ ಸಮನ್ಸ್ ಜಾರಿ ಮಾಡಿದ್ದಾರೆ. ಈ ಫೋರ್ಜರಿ ಕೇಸ್ ಕೂಡ ಇವಾಗ ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇದೆ. ಸದ್ಯಕ್ಕೆ ಇಡಿ ಹತ್ರ ಏನೇನ್ ಸಿಕ್ಕಿದೆ, ಯಾವ ಆಧಾರದ ಮೇಲೆ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ? ಸಿಎಂ ಪತ್ನಿಗೆ 14 ಸೈಟ್ಗಳನ್ನ ಮೂಡಾಯಿಂದ ನೀಡಿದ್ದ ಸಂಬಂಧಪಟ್ಟಂತೆ ಏನು ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದ ದಾಖಲೆಗಳನ್ನ ಸಂಗ್ರಹಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಈಗಾಗಲೇ ಇಡಿ ಅಧಿಕಾರಿಗಳು ಮೂಡಾ ಕಚೇರಿ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳಲಾಗಿತ್ತು. ಮತ್ತೆ ಈ ಹಿಂದೆ ಈ ಒಂದು ಅಪರಾಧ ನಡೆದಿದೆ ಅನ್ನುವಂತದ್ದೇನು ಒಂದು ಟೈಮ್ ಇದೆ, ಆ ಟೈಮ್ ಅಲ್ಲಿ ಇದ್ದಂತ ಅಧಿಕಾರಿಗಳು ಕೂಡ ಕರೆದು ವಿಚಾರಣೆಯನ್ನ ಮಾಡಿರುವಂತದ್ದು. ಮತ್ತೆ ಈ ಒಂದು ಅಪರಾಧ ಅಂತ ಏನು ಹೇಳಲಾಗ್ತಾ ಇದೆ ಅಥವಾ ಇಲ್ಲೊಂದು ಮಿಸ್ ಕಂಡಕ್ಟ್ ಆಗಿದೆ ಅನ್ನೋದಿದೆ. ಇದರ ಹಿಂದೆ ಯಾರ್ಯಾರಿದ್ದಾರೆ, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಡುವಂತ ಕೆಲಸಗಳನ್ನ ಮಾಡಿತ್ತು. ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಅವರಿಗೆ ತೀರಾ ಆಪ್ತ ಅಂತ ಗುರುತಿಸಿಕೊಂಡಿರುವಂತ ರವಿಕುಮಾರ್ ಅಲಿಯಾಸ್ ದಿನೇಶ್ ಕುಮಾರ್ ಅಲಿಯಾಸ್ ಟಿ ಕುಮಾರ್ ಅಂತ ಏನು ಕರೆಯಲಾಗ್ತದೆ, ಈತರಿಗೂ ಕೂಡ ಈಗಾಗಲೇ ಕಳೆದ 3-4 ವಾರಗಳ ಹಿಂದೆ ನೋಟಿಸ್ ಅನ್ನ ಕೊಟ್ಟು ಅದನ್ಗೆ ವಿಚಾರಣೆಗೆ ಒಳಪಡಿಸಿತ್ತು. ಆ ಸಂದರ್ಭದಲ್ಲಿ ಒಂದಷ್ಟು ಇಡಿ ಬಳಿ ಇರುವಂತಹ ಮಾಹಿತಿಗಳೇನಂದ್ರೆ, ಇಲ್ಲೊಂದ್ ಕಡೆ ಪಾರ್ವತಿಯವರು ಮೂಡಾಗಿ ಒಂದು ಲೆಟರ್ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಪಾರ್ವತಿಯವರು ಸಹಿ ಮಾಡಿಲ್ಲ. ಆ ಪಾರ್ವತಿಯವರ ಸಹಿಯನ್ನ ಇದೇ ದಿನೇಶ್ ಕುಮಾರ್ ನಕಲು ಮಾಡಿ ಕೊಟ್ಟಿದ್ದ ಅನ್ನುವಂಥದ್ದು ಒಂದಷ್ಟು ದಾಖಲೆಗಳನ್ನ ಇಟ್ಕೊಂಡು ಸಿಎಂ ಪತ್ನಿಯವರ ಏನು ಕೆಲಸಕ್ಕೆ ಈತನೇ ಪದೇ ಮೂಡಾ ಕಚೇರಿಗೆ ಹೋಗಿ ಎಲ್ಲ ದಾಖಲಾತಿಗಳನ್ನ ದಾಖಲಾತಿ ವ್ಯವಹಾರಗಳನ್ನ ನಡೆಸ್ತಾ ಇದ್ದನು ಇವನೇ ಅನ್ನುವಂಥದ್ದು. ಈತನಿಗೆ ಎಲ್ಲವೂ ಕೂಡ ಮಾಹಿತಿಗಳು ಇದೆ ಅನ್ನುವಂಥದ್ದು ಮೂಡಾ ಅಂದ್ರೆ ಇಡಿ ಅಧಿಕಾರಿಗಳಿರುವಂತಹ ಮಾಹಿತಿಗಳು. ಹಾಗಾಗಿ ಈತನಿಗೆ ಮತ್ತೊಮ್ಮೆ ಈಗಾಗಲೇ ಒಮ್ಮೆ ವಿಚಾರಣೆಗೆ ಒಳಪಡಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳುವಂತ ಕೆಲಸಗಳನ್ನ ಇಡಿ ಅಧಿಕಾರಿಗಳು ಮಾಡಿದ್ರು. ಅದರ ಮೇಲೆ ಮತ್ತೆ ಈಗೇನು ಸಮನ್ಸ್ ಅನ್ನ ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಇನ್ನು ಕೆಲ ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಅದರಲ್ಲಿ ವಿಶೇಷವಾಗಿ ಮಂಜುನಾಥ್ ಅಂತ ಏನಿದ್ದಾನೆ ಮೈಸೂರಿನ ಆರ್ಟಿಕ್ ಲೇಔಟ್ ಅನ್ನ ಈತ ಏನೋ ಫಾರ್ಮ್ ಮಾಡಿ ಅಲ್ಲಿ ಒಂದು ಸೈಟ್ಗಳನ್ನ ಹಂಚುವಂತ ಕೆಲಸಗಳಾಗಿರುವಂತದ್ದು. ಮತ್ತೊಬ್ಬ ಶಿವಣ್ಣ ಸೇರಿದಂತೆ ಹಲವರಿಗೆ ನೋಟಿಸ್ ಅನ್ನ ಈಗಾಗಲೇ ಜಾರಿ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿಗಳನ್ನ ಬ್ಯಾಗ್ತಿರುವಂತದ್ದು. ಅಂದ್ರೆ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಅದರ ಭಾಗವಾಗಿದ್ರು, ಒಂದು ಅಧಿಕಾರಿಗಳಾಗ್ಲಿ ಅಥವಾ ಪ್ರಭಾವಿಗಳಾಗ್ಲಿ ಅಥವಾ ಹಿಂದೆ ಮುಂದೆ ಓಡಾಡುವಂತರಾಗ್ಲಿ, ಈ ಪ್ರಕರಣದ ಬಗ್ಗೆ ಯಾರ್ಯಾರಿಗೆ ಮಾಹಿತಿಗಳಿದೆ ಅವರೆಲ್ಲರಿಗೂ ಕೂಡ ಸಮನ್ಸ್ ಅನ್ನ ಜಾರಿ ಮಾಡುವ ಮೂಲಕ ವಿಚಾರಣೆಗೆ ಬನ್ನಿ, ನಿಮ್ಮ ಬಳಿ ಏನ್ ಮಾಹಿತಿಗಳಿದೆ, ಮತ್ತೆ ಅವರೆಲ್ಲಾದ್ರೂ ಕೆಲವರು ಈ ಒಂದು ಅಪರಾಧದಲ್ಲಿ ಭಾಗಿ ಆಗಿದ್ದಾರೆ ಅಂತೇಳಿ ಅನ್ಸಿದ್ದೆ ಆದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲಾತಿಗಳನ್ನ ತೆಗೆದುಕೊಂಡು ಬನ್ನಿ ಅಂತೇಳಿ ಇಡಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಹಾಗಾಗಿ ಈ ಮೂವರಿಗೆ ಅಂದ್ರೆ ವಿಶೇಷವಾಗಿ ಮಂಜುನಾಥ್, ದಿನೇಶ್ ಕುಮಾರ್ ಮತ್ತೆ ಶಿವಣ್ಣ ಅವರಿಗೆ 2ನೇ ಸುತ್ತಿನ ಒಂದು ಸಮನ್ಸ್ ಅನ್ನ ಜಾರಿ ಮಾಡಿರುವಂತ ನೋಡಿದ್ರೆ ಇವರ ಪಾತ್ರದ ಬಗ್ಗೆ ತನಿಖಾ ಹಂತದಲ್ಲಿ ಇಡಿ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕೊಡಬೇಕು ಮತ್ತೆ ಹೇಳಿಕೆಯನ್ನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಕರೆಸ್ತಾ ಇದ್ದಾರೆ. ಈ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಈ ಒಂದು ಪ್ರಕರಣದ ತನಿಖೆಯನ್ನ ಇಡಿ ಅಧಿಕಾರಿಗಳು ಸಾಕಷ್ಟು ಚುರುಕುಗೊಳಿಸ್ತಾ ಇದ್ದಾರೆ ಅನ್ನುವಂಥದ್ದು. ಮುಂದಿನ ಹಂತದಲ್ಲಿ ಈಗಾಗಲೇ ಒಂದ್ ಕಡೆ ನಗರಾಭಿವೃದ್ಧಿ ಇಲಾಖೆಯಿಂದ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸಗಳಾಗ್ತಾ ಇದೆ. ಮತ್ತೆ ಇಲ್ಲಿ ಮೈಸೂರಲ್ಲಿ ನಡೀತಾ ಇರುವಂತಹ ಒಂದಷ್ಟು ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನ ಕಲೆ ಹಾಕ್ತಿರುವಂತದ್ದು. ಈ ವೇಗವನ್ನ ನೋಡಿದ್ರೆ ಒಂದ್ ಕಡೆ ಆದಷ್ಟು ಬೇಗ ತನಿಖೆಯನ್ನು ಮುಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಮುಂದಾಗಿದಂತೆ ಕಾಣ್ತಾ ಇದೆ. ಭಾವನಾ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.